ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಪುರುಷೋತ್ತಮ ಯೋಗದ 17 ಮತ್ತು 18ನೇ ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಹೇಳಿದ, ಈ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಇಬ್ಬರನ್ನ ಬಿಟ್ಟು ಮತ್ತೊಬ್ಬನಿದ್ದಾನೆ, ಅವನೇ ಪರಮಾತ್ಮ. ಅವನು ಈ 3 ಲೋಕಗಳನ್ನು ಪ್ರವೇಶಿಸ್ತಾನೆ ಅಂತ ಹೇಳ್ದ. ಈ ಕ್ಷರ ಅಕ್ಷರಗಳನ್ನು ಮೀರಿದಂಥವನು ಈ ಲೋಕದಲ್ಲಿ ಪುರುಷೋತ್ತಮ ಅಂಥೇಳಿ ಎಲ್ಲವನ್ನೂ ತಿಳಿದಂಥವರು ಮತ್ತು ವೇದಗಳಲ್ಲೂ ಕೂಡ ಇದನ್ನು ತಿಳಿಸಲಾಗಿದೆ ಅಂಥೇಳಿ ಭಗವಂತ ಹೇಳಿದ. ಈ ಪುರುಷೋತ್ತಮ ಯೋಗದ ಕೊನೆಯ 2 ಶ್ಲೋಕಗಳಲ್ಲಿ 19 ಮತ್ತು 20ನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ತಿಳಿಸ್ತಾನೆ ಅಂತ ನೋಡೋಣ. ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಮೂಢ ಬುದ್ಧಿಯನ್ನು ಬಿಟ್ಟು ನನ್ನನ್ನು ಈ ರೀತಿ ಪುರುಷೋತ್ತಮ ಅಂತ ಯಾರು ತಿಳಿದುಕೊಂಡಿರ್ತಾರೋ ಅವನು ಎಲ್ಲವನ್ನೂ ತಿಳಿದವನಾಗಿರ್ತಾನೆ. ಅವನು ನನ್ನನ್ನು ಪೂರ್ಣ ಭಾವದಿಂದ ಭಜಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಮಗೆ ಕವಿದಿರ್ತಕ್ಕಂಥ ಈ ಮೋಹ, ಅದನ್ನೇ ಮೌಢ್ಯ ಅಂತ ಕರೆದಿದ್ದಾನೆ, ಮೂಢಬುದ್ಧಿ ಅಂತ ಕರೆದಿದ್ದಾನೆ ಭಗವಂತ. ಆ ಮೋಹದಿಂದ ನಾವು ಪಾರಾದರೆ ಮಾತ್ರ ಭಗವಂತನನ್ನು ಅರಿಯೋದಕ್ಕೆ ಸಾಧ್ಯ. ಆ ಮೌಢ್ಯತೆ ಅಥವಾ ಮೋಹ ಅಂತ ಏನಿದೆ ಅದೇ ನಮಗೆ ಭಗವಂತನನ್ನು ತಿಳಿಯೋದಕ್ಕೆ ಅಡ್ಡ ನಿಂತಿರುವಂಥದ್ದು. ಅದನ್ನು ಕಳ್ಕೊಂಡಾಗ ನಾವು ಭಗವಂತನನ್ನು ತಿಳಿಯೋದಕ್ಕೆ ಸಾಧ್ಯ. ಮತ್ತು ನಾವು ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಅವನು ನಮ್ಮಂತನೇ ಅಂತ ಭಾವಿಸ್ತೀವಿ. ನಮ್ಮ ಮೌಢ್ಯತೆಯನ್ನು ಕಳ್ಕೊಳ್ದಿದ್ರೆ ಅವನು ನಮ್ಮಂತನೇ ಅಂತ ಭಾವಿಸ್ತೀವಿ. ನಾವು ನಮ್ಮೊಳಗಿನ ದೈವತ್ವವನ್ನು ಮೊದಲು ಅರಿಬೇಕು. ಆಗ ನಮ್ಮ ಮುಂದಿರ್ತಕ್ಕಂಥ ದೈವ ಯಾರು, ಭಗವಂತ ಯಾರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಶ್ರೀಕೃಷ್ಣ ಭಗವಂತ ಅಂತಕ್ಕಂಥದ್ದು ಅರ್ಜುನನಿಗೆ ಗೊತ್ತಿಲ್ಲದೆ ಇರೋದಕ್ಕಿದೆ ಕಾರಣ. ಯಾವಾಗ ಅರ್ಜುನನಿಗೆ ಈ ಬೋಧನೆಯೆಲ್ಲ ಆಯಿತೋ ಆಗ ಭಗವಂತ ಯಾರು, ದೈವತ್ವ ಅಂದರೆ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಂಡ. ಯಾವಾಗ ಗೊತ್ತಾಯಿತು ಅಂದರೆ ತನ್ನಲ್ಲಿನ ದೈವತ್ವವನ್ನು ತಾನು ಪ್ರಜ್ವಲಗೊಳಿಸಿದಾಗ, ಆಗ ಮುಂದಿರ್ತಕ್ಕಂಥ ದೈವ ಯಾರು ಅಂತ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಕೊನೆ ಶ್ಲೋಕ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ 15ನೇ ಅಧ್ಯಾಯ. ಇಲ್ಲಿ ಕೊನೆ ಶ್ಲೋಕದಲ್ಲಿ ಈ ಒಂದು ಬೋಧನೆ ಹೇಗಿದೆ ಅಂತಂದರೆ, ಪಾಪರಹಿತನಾದಂಥ ಹೇ ಅರ್ಜುನ, ಅತಿ ಗೌಪ್ಯವಾದಂಥ ಈ ಶಾಸ್ತ್ರವನ್ನು ನಾನು ನಿನಗೆ ಹೇಳಿದ್ದೀನಿ. ಇದನ್ನು ತಿಳಿದವನೇ ಬುದ್ಧಿವಂತ ಮತ್ತು ಕೃತಕೃತ್ಯನಾಗಿರ್ತಕ್ಕಂಥವನು, ಅವನು ಕೃತಾರ್ಥನಾಗುವವನು ಅಂತ ಹೇಳ್ತಾ ಇದ್ದಾನೆ. ಯಾರು ಭಗವಂತನನ್ನು ಯಾರು ಅಂತ ತಿಳಿಬೇಕು, ಅವನೆಷ್ಟು ಮುಖ್ಯ ಅಂತ ತಿಳಿಬೇಕು, ಅವನೊಬ್ಬನೇ ನಮ್ಮನ್ನು ಕಾಪಾಡ್ತಕ್ಕಂಥವನು, ಅವನ ನಂತರವೇ ಈ ಜಗತ್ತೆಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆ ರಹಸ್ಯವನ್ನು ನಾನು ನಿನಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಭಗವಂತನು ಈ ರಹಸ್ಯವನ್ನು ಬೋಧಿಸಿಬಿಟ್ಟು ತನ್ನ ಆ ಒಂದು ಶಕ್ತಿ, ಆ ಭಕ್ತನಿಗೆ ಎಲ್ಲವನ್ನೂ ಕೊಡುವಂಥ ಶಕ್ತಿ ಏನಿದೆ ಅದನ್ನು ಯಾರು ಅರಿತಾರೋ ಅವನು ಕೃತಾರ್ಥನಾಗ್ತಾನೆ ಅನ್ನುವಂಥದ್ದನ್ನು
ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ಅಧ್ಯಾಯವನ್ನು ಕೂಡ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.